with Canada, and it's been a couple of years in the making, and we've all been excitedly waiting for it. So hope you all like it. Hope you all go watch it on the 21st of this month and support us. That's about it. Rest of it, I feel like you guys should watch the film. And thank you, Manju sir, VKP sir, for the opportunity. Thank you, Shreyas, for being a really great co-star. And thank you all for being here once again. Yeah. ಧನ್ಯವಾದಗಳು. ಶ್ರದ್ಧೆ, ಆಸಕ್ತಿ. And every time I watch the songs and the trailer and everything, some or the other incident I will be reminded of. While shooting Sumane itself, it was we had very restricted space to shoot, and he made us do a lot of things like climb up the ladder, and Shreyas had to climb up the ladder as well. And then I'll kick him here and there. So many incidents like that has happened. And then the shot in the song where he's picking me up in the rain. We had gone up the mountain for another shot, and all of a sudden it started raining. And VKP sir was like, okay, it's raining, pick her up, let's do a shot in the rain. And it was so cold, and we were soaking wet by the time we came down. And a lot of things like that was spontaneous, and he would just make us do a lot of random things. Yeah. ಶ್ರೇಯಸ್ ನೀವು ಕಂಪ್ನಿ ಕೊಡಿ, ಆ ವಿಷನ್ ಇದೆಯಲ್ಲ, ಸೊ ನೀವು ಹಾಡಿ, ಜೊತೆಲೆ ಹಾಡಿ. ತೊಳಿ ಬೈಕ್ ತೊಳಿ. ಸುಮ್ಮನೆ ಇದ್ರೆ ಕುಮಾರಿ ಕಲವ ಕಚ್ಚಿದೆ ಕಳನೆ ನಿನ್ನನೆ ತುಂಬಾ ಜರೂರಿ ಕಚ್ಚಲೇಬೇಕಿದೆ ಮೆಲ್ಲನೆ. ಒಂದೊಳ್ಳೆ ನಾಯಿ ಮರಿ ತರಿಸಿದೆ. ಈ ನಾಯಿ ಮರಿ ಕೇಳಿದೆ, ಎಷ್ಟಪ್ಪ, ನಾನು ಒಂದು 50 ಲಕ್ಷ ರೂಪಾಯಿ ಒಂದು ಒಳ್ಳೆ ನಾಯಿ ಮರಿ ತಂದು ಮನೆಗೆ ಕತ್ತಿದ್ದೆ. ನನ್ನ ಮಗ ಏನೇ ಕೇಳಿದ, ಅವ್ನು ಯಾವ ನಾಯಿ ಫೇವ್ರೇಟು ಕೇಳೋದಕ್ಕೆ ಸಿಂಹ ಇದು ಕೇಳಿದ ಕಾಸ್ಟ್ ಎಷ್ಟೊಂದು ಕೇಳಿದೆ, ಏನಾಗಿದ್ದಾರೆ ಕೊಡ್ಸ್ಕೊಳೋಣ ಅಂತ. ಇದ್ರ ಕಾಸ್ಟ್ ನನಗಿಂತ ಸತೀಶ್ ಅವ್ರ ಬಾಯಿ ಕೇಳಿ ಹೇಳ್ತಾರೆ. ನಮಸ್ತೆ. ನನಗೆ ಸರ್ ನಿನ್ನೆ ಫಂಕ್ಷನ್ ಅಲ್ಲಿ ಸಿಕ್ಬಿಟ್ಟು ರೇಗ್ಸಿದ್ರು. ನನ್ನ ಮಗ ತುಂಬಾ ವರ್ಷದಿಂದ ನನಗೆ ಡಾಗ್ ಕೇಳ್ತಾನೆ ಇರ್ತೇನೆ, ಬರೀ ಡವ್ ಮಾಡ್ತೀಯ ನೀನು, ಯಾವ ಡಾಗು ಕೊಡೋದಿಲ್ಲ ಅಂತ. ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್, ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ತಗೊಂಡ್ ಬಂದೆ. ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು, ಯಾವ್ದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದ್ರೆ ಇದು ಯಾವ್ದೋ ಹುಲಿ ಮರಿ ಕಟ್ಕೊಂಡ್ಬಿಟ್ಟಿದ್ಯಾ ಅಂತ. ಇದು 7 ತಿಂಗಳು ಮರಿ, ವುಲ್ಫ್ ಡಾಗ್ ಅಂತ, ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡ್ ಅಲ್ಲಿ ಒಂದೇ ಮನೆಯಲ್ಲಿ ಫಾರಿನ್ ಅಲ್ಲಿ ಇರೋದು, ಒಂದು ಲೇಡಿ ಹತ್ರ. ಅವರು ವುಲ್ಫ್ ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬಾ ಫೆರೋಷಿಯಸ್ ಇದೆ, ಆದ್ರೆ ಜನ ಹೊಂದೋದಿಲ್ಲ. ಸರ್ಗೆ ಕೊಟ್ರೆ ಈ ತರ ಅವ್ರಿಗೆ ಗಂಡುಗಲಿ ಅಂತಾನೆ ಕರೀತಾರೆ. ಸಾಕಿದ್ರೆ ಈ ತರ ನಾಯಿ ಸಾಕ್ಬೇಕು ಸರ್, ಯಾವ್ದೋ ಶಿಡ್ಸು ಪಡ್ಸು ಎಲ್ಲ ಸಾಕ್ಬಾರ್ದು ಅಂತ ಇವತ್ತು ಕೇಳ್ದೆ ತಗೊಂಡ್ ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಅವ್ರು ಇವತ್ತು ಮನೆಗೆ ತಗೊಂಡ್ ಹೋಗ್ತಾರ ಇಲ್ಲ ಗೊತ್ತಿಲ್ಲ, ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು. ಇವಾಗ ಅವ್ರ ಬಾಯಿಂದಾನೇ ಹೇಳ್ಬೇಕಿದ್ದೀನ. ಸರ್, ನಾನು 1 ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್. 1 ವಾರ ಊಟ ಹಾಕಿದ್ರೆ ಸಾಕು ಸರ್. ಅದ ರೇಟ್ ಕೇಳ್ದ 50 ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ. ನಾನು ದುಡ್ಡಿಗೆ ಕೊಡ್ತಾ ಇಲ್ಲ, ಬೇಡ ಕೊಡ್ತಾ ಇದ್ದೀನಿ. ಅವ್ರ ಪ್ರೀತಿ ಅಷ್ಟಿದೆ. ನನ್ಗೊಂದು 30 ವರ್ಷದ ಫ್ರೆಂಡ್ ಸರ್. ಅವ್ರ ಮಗ ಬಂದು ಚಿಕ್ಕ ಹುಡುಗಿಂದ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಸತೀಶ್ ನಮ್ ತುಂಬಾ ಹಳೆ ಸ್ನೇಹಿತರು. ನಾನೊಂದು 51 ಲಕ್ಷ ರೂಪಾಯಿ ನಾಯಿ ತಂದು ಕೊಡು ಸತೀಶ್ ಅಂದ್ರೆ, ಕಾಸು ಬೇಡ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಹೇಳಿದೆ, ಓಕೆಪ್ಪ, ಏನು ಗಿಫ್ಟ್ ಬೀಸ್ಕೊತಾರೆ, ಇಷ್ಟೊಂದು ಕಾಸು ಗಿಫ್ಟ್ ತಪ್ಪಾಗ್ಬಿಡುತ್ತೆ. ಆಸೆ ಎಂಬ ಬಿಸಿಲು ದುರಾಸೆ ಬಂದ್ಬಿಡ. ದಯವಿಟ್ಟು ಬೇಡ, ತುಂಬಾ ಥ್ಯಾಂಕ್ಸು. ಇಂಥ ಒಂದು ನಾಯಿ ಬೇಡ, ಇದಕ್ಕಿಂತ ದಯವಿಟ್ಟು ಒಂದು ಒಳ್ಳೆ ಮರಿ ಕೊಡಿ. ಅವ್ರನ್ನ ಮೊದ್ಲೇ ಸಾಫ್ಟು ಹುಲಿ ಮರಿಯಲ್ಲಿ 50 ಕೋಟಿ ಕೊಟ್ಬಿಡ್ಬೋದು ಅವ್ರಿಗೆ ಅಷ್ಟೇ. ಅದಕ್ಕೆ ದಯವಿಟ್ಟು ತುಂಬಾ ಥ್ಯಾಂಕ್ಸ್ ಸತೀಶ್. ದಯವಿಟ್ಟು ಒಂದು ಒಳ್ಳೆ ನಾಯಿ ಮರಿ ಕೊಡಿ. ಇಂಥ ಬೇಡ, ನಿಜವಾಗ ತುಂಬಾ ಚೆನ್ನಾಗೈತೆ. ಇನ್ನು 8 ತಿಂಗಳು ಮರಿ, ಇನ್ನು ಮರಿ ಇದ್ರು 3ರಷ್ಟು ದೊಡ್ಡದಾಗತ್ತೆ. ನನ್ನ 3 3ರಷ್ಟು ದೊಡ್ಡದಾಗತ್ತೆ. ಸೌಂಡ್ ಮಾಡ್ತು.
ಇದಲ್ಲ, ಇದು ತಂದಿಲ್ಲ. ಅಪ್ಪ ನೋಡಪ್ಪ, ದಯವಿಟ್ಟು ಇದು ಬೇಡ, ನೀ ಕ್ಷಮೆಗೆ ಬೇರೆ ಒಂದು ನಾಯಿ ಮರಿ ಕೊಡ್ತೀನಿ. ಸತೀಶ್ ಈ ದಯವಿಟ್ಟು ಬೇಡ ಇನ್ನೊಂದು ತಂದ್ಕೊಡಿ ದಯವಿಟ್ಟು. ತುಂಬಾ ಥ್ಯಾಂಕ್ಸ್. ಇವತ್ತು ನನಗೆ ಗಿಫ್ಟ್ ಕೊಡ್ತೀನಿ, ನಿಜವಾಗ್ಲೂ ಖುಷಿ ಆಗ್ತದೆ. ಸ್ನೇಹಕ್ಕೆ ನೋಡು ಬೆಲೆ ಕಟ್ಟಕ್ಕಾಗಲ್ಲ ಅಂದ್ರೆ ಈ ತರ ಸ್ನೇಹಿತರನ್ನ ಆಗ್ತಾರೆ ಅಂತ ಸಾಕು. ಅಂತ ನಾಯಿನೇ ಗಿಫ್ಟ್ ಕೊಡ್ತೀನಿ, ದಯವಿಟ್ಟು ಕೊಡಿ ಸರ್, ಪರವಾಗಿಲ್ಲ ಅಂತ ನಿನ್ನೆ ಹೇಳೋದು. ಸಾಯಂಕಾಲ ಫಂಕ್ಷನ್ ಸಿಕ್ಕಿ ರೇಗ್ಸಿದ್ರು. ನಾನು ಹೇಳಿದೆ ಹೇಳೋಲ್ಲ ಸರ್, ಒಂದು ಸಿಂಹ ಕರ್ಕೊಂಡ್ ಬರ್ತೀನಿ ಅಂತ. ಅದ್ರ ಸಿಂಹದ ಮರಿ ಅನ್ಕೊಂಡ್ರು, ಅದು 7 ತಿಂಗಳ ಮರಿ ಇಷ್ಟು ದೊಡ್ಡದಿರುತ್ತೆ ಸರ್ಗೆ ಗೊತ್ತಿಲ್ಲ. ಕೇಳಕ್ಕೆ ಸುಮ್ಮನೆ ಪ್ರಿಯ ಹೇಳ್ತಾರೆ. ಹೇಳ್ಕೊಳಲ್ಲ, ತಿನ್ಕೊಂಡ್ಬಿಡುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸದಾ ನಂಗೆ ಒಂದು ಟೈಮ್ ಜ್ಞಾಪಕ ಇದೆ, ಜ್ಞಾಪಕ ಇದೆ. ಒಂದು ಟೈಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡೋಕಂದ್ರೆ ಯಾವಾಗ ಊಟ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ಬೇಕಾದ್ರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ, ಹಂಗೆ ಓಡೋಗ್ಬಿಡ್ತಾರೆ, ಈಚೆ ಹೋಗ್ಬಿಟ್ಟು ಇರ್ತಾರೆ, ಏನಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ. ನನಗೆ ಮಗ ಹರ್ಟ್ ಆಗುತ್ತೆ ಏನು ಅಂತ ಹೇಳಿದ್ರೆ, ಊಟ ಮಾಡಕಂದ್ರೆ ಊಟ ಅಲ್ಲೇ ಇದೆ, ಕೈಯೂ ತೊಳೆದಿಲ್ಲ, ಹಂಗೆ ಓಡೋಗ್ಬಿಟ್ಟು ಟೆನ್ಷನ್ ಫೋನಲ್ಲಿ ಮಾತಾಡ್ತೀಯ, ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೆ. ಯಾವಾಗ ನಾನು ಕಾಲೇಜಲ್ಲಿದ್ದಾಗ ನನಗೆ ಅವಾಗ ನನ್ನ ಮಾರತಲ್ಲಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸ್ ಪಬ್ಸ್ ಎಲ್ಲ ಮಾಡ್ತಾರೆ. ನಾನು ಅವ್ರಿಗೆ ಹೇಳಿದಾಗ ಒಂದೇ ಮಾತು ಹೇಳಿದ್ದು, ನಾನು ಪಬ್ ಕಿಕ್ ಮಾಡು, ನೆಮ್ಮದಿಯಾಗಿರ್ಬೋದು, ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ದುಡಿತಾರೆ, ಸಿನಿಮಾದಲ್ಲಿ ಕಾಸು ಸಂಪಾದನೆ ಮಾಡ್ತಲ್ಲ, ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೀನಿ ಅಂತ ಒಂದು ಟೈಮಲ್ಲಿ ಕೇಳಿದೆ. ಅವಾಗಿಂದ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿದ್ದೆ. ಅವರು ಹೇಳಿದ್ರು, ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ, ಹಲವಾರು ಕುಟುಂಬಗಳು ಬದುಕುತ್ತೆ. ಸರ್ ದೇವ್ರ ಆ ಪುಣ್ಯ ನನಗೆ ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ. ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ ಒಪ್ಕೋತೀನಿ, ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ಅಂತಂದವ್ರು ಹೇಳಿದ್ರು. ಅಂತಂದವ್ರು ಕೇಳಿದ್ರು, ದಟ್ ಇಸ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್. ಖಂಡಿತವಾಗಿ ಟಫ್ ಅಂತ ಯಾವುದು ಅನ್ಸಿಲ್ಲ ಸರ್. ಒಂದು ಹೇಳ್ಬೇಕಾದ್ರೆ ಕತೆ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ತರ ಮಾಡಕ್ಕೆ ಆ ತರ ಮಾಡ್ಬೇಕು ಅಂದಾಗ ಅವ್ರನ್ನ ಡಿಸ್ಕಸ್ ಮಾಡ್ತಾರೆ, ಈ ತರ ಮಾಡೋದು ಆ ತರ ಮಾಡೋದು ಅಂತ. ಟಫ್ ಅಂತ ಇಲ್ಲಿ ಅನ್ಸಿಲ್ಲ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ನಾಪಕ ಇದೆ, ಒಂದು 4-5 ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದಿಬ್ರು ಡೈರೆಕ್ಟರ್ಸ್ ನಾಪಕ ಇದೆ, ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೇಯಸ್ ತುಂಬಾ ಹೆವಿ ಆಗ್ಬಿಡುತ್ತೆ ಸಿನಿಮಾ, ಇದು ಇಷ್ಟು ಇಂಟೆನ್ಸ್ ಬೇಕಾ ಅವನಿಗೆ, ಪರ್ಫಾರ್ಮ್ ಮಾಡ್ತಾನ ಅಂತ ಕ್ವಶನ್ ಕೇಳಿದ್ರು. ಆಮೇಲೆ ಪ್ರತಿ ಸತಿ ಒಬ್ಬ ಆಕ್ಟರ್ಗೆ ಅದು ಕೇಳಿದಾಗ ಒಂದು ಇರುತ್ತೆ, ಕಿಚ್ಚುಡುತ್ತೆ ಮನ್ಸಲ್ಲಿ ಒಂದು ಮಾಡಬೇಕು ಅಂತ. ಸೊ ಇವ್ರು ಏನ್ ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನ್ಗೆ ಅರ್ಥ ಆಗ್ಲಿಲ್ಲ. ಬಟ್ ಆಕ್ಟ್ ಮಾಡ್ತಾ ಗೊತ್ತಾಯ್ತು ಇವ್ರು ಇಂಟೆನ್ಸ್ ಆಗಿದೆ ಅಂತ. ಬಟ್ ಐ ಎಂಜಾಯ್ ಆಕ್ಟಿಂಗ್, ಐ ರಿಯಲಿ ಎಂಜಾಯ್ ಆಕ್ಟಿಂಗ್. ಸೊ ಇಟ್ ವಾಸ್ ಈಸಿ ಫಾರ್ ಮೀ. ಇಷ್ಟಪಡ್ತೀನಿ, ಇಟ್ ವಾಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ವಿಷ್ಣುಪ್ರಿಯ ರಿಲೀಸ್ಗಿಂತ ಮುಂಚೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಗೆ ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮ ಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ. ನಮ್ಮನ್ನು ಯಾವಾಗ ನಾನು ಹಿಂದೆ ನನಗೆ ಯಾವಾಗ ಒಳ್ಳೆಯ ಉತ್ತಮವಾದ ಬಯಸಿದ್ರು, ನನ್ನ ಮಗನ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು, ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ 11 ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯಾಗರಾಜ್ ಸ್ನಾನ ಮಾಡ್ಕೊಂಡು ನಾಳೆ ದಿಟ್ಟ ಬರ್ತೀನಿ. ನನಗೆ ಸುಮಾರು ನನಗೇನು ಥಿಯೇಟ್ರುಗಳು ಬೇಕು ಎಲ್ಲ ಥಿಯೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ, ಒಳ್ಳೆ ಥಿಯೇಟ್ರ್ ಇದೆ. ಜನಗಳು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ 100 ಜನ ಕೇಳಿ, ತುಂಬ ಜನಕ್ಕೆ ಯಾರು ಒಬ್ಬರಾರೋ ಸಿನಿಮಾ ಸುಮಾರು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಾನು ಇದನ್ನು 10 ಬಾರಿ 11 ಬಾರಿ ನೋಡಿ ನನಗೆ ಮನಸ್ಸು ನಾಟುತ್ತೆ. ಆ ಕತೆ ಆಗಿದೆ, ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ. ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕತೆಗಳು ಬರೀತಾರಮ್ಮ. ಕನ್ನಡ ಚಿತ್ರಕ್ಕೆ ಯಾರು ಕೇಳಿದ್ರು ದಯವಿಟ್ಟು ಕೊಡು, ನೀನು ಒಳ್ಳೆ ಕತೆ ಅದ್ಭುತವಾಗಿದೆ. ಇವತ್ತು ಯಾರು ಸಿನಿಮಾಗಳು ಕತೆಗಳು ಮಾಡ್ತಾರೆ, ಕತೆ ಮಾಡಿದೆ, ನೀನು ಇನ್ನೂ ಎಷ್ಟು ಬೆಳೀಲಿ ಅಂತ ಹೇಳ್ತಾ ಇವತ್ತು ದಿನ ನಿಮ್ಮೆಲ್ಲ ಸಹಕರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು ಸದಾ 50 ಚಿತ್ರ ಬೆಂಬಲಿಸ್ಕೊಂಡು ಬಂದಿದ್ದೀರಾ. ನಾನೇನೇ ಮಾಡೋದು ನಮ್ಮ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಿಕಾ ಮಿತ್ರರು, ಮಾಧ್ಯಮಿತರು, ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನನಗೆ ಮಟ್ಟ ಬೆಳೆಸಿದ್ದೀರಾ. ನಿಮ್ಮೆಲ್ಲ ಪ್ರೋತ್ಸಾಹ ಇದೇ ಥರ ಇರಲಿ. 21 ಜನಗಳು ಪಿಕ್ಚರ್ ಬಂದು ನೋಡಿ ನಿಮ್ಮ ಆಶೀರ್ವಾದ ಬಂದಿ ಅಂತ ಹೇಳ್ತೀನಿ. ಪಾಪ ಅವ್ರು ಕೆಲವ್ರಿಗೆ ಹೇಳೋಕ್ಕಾಗಲ್ಲ, ಹೇಳ್ತಾರೆ ಎಲ್ಲ ಸುಮಾರು ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡ್ಬಿಟ್ಟು ಬನ್ನಿ, ಯಾಕೆಂದ್ರೆ ನನಗೆ ಆ ಕಾರ್ಡ್ ಮಾಡಿದ್ದೀರಿ ಪಾಪ. ಅಣ್ಣ 10 ಸಿನಿಮಾ ಇದೆ ಅವತ್ತು, 3 ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಇದೆ. 13 ಕಂಪೇರ್ ಮಾಡೋದು ನಾನು ನಂಬರ್ 1 ಕೊಡ್ತೀನಿ. ಅಲ್ಲ ಯಾಕೆ ಅಂತ ಕೇಳ್ತೀನಿ, ಕರೆಕ್ಟು ನಿಮಗೆ ಪಾಪ ನೀವು ನೋಡ್ಲೇಬೇಕು, ಎಲ್ಲದು ಚೆನ್ನಾಗಿರ್ಲಿ
ಕೈಲಿ ಕಾಲಿ ಮಕ್ಕಳನ್ನೆಲ್ಲ ನೀವು ಎತ್ತಿದ್ದೀರಿ, ನೋಡ್ಲೇಬೇಕು. ನಾವು ಎತ್ತಿದ್ದೀವಿ, ನೀವು ನೋಡ್ಲೇಬೇಕು, ಬಂದು ಹೆಸರಿಟ್ಬಿಟ್ಟು ಮಾತಾಡ್ಕಿಟ್ಟು ಹೋಗ್ಬೇಕು. ಆದರೆ ನಮ್ಮ ಸಿನಿಮಾ ನಮ್ಮದ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೋಡೋಣ, ಟ್ರೈ ಮಾಡ್ತೀನಿ. ನಿಮಗೋಸ್ಕರ ಒಂದು ಯೋಚನೆ ಮಾಡೋಣ. 20ನೇ ತಾರೀಕು ಆಗ್ತೀವಿ, ಟ್ರೈ ಮಾಡ್ತೀನಿ. ಹಾಂ, ಆಯ್ತು, ಥ್ಯಾಂಕ್ ಯು. ಗೆಳೆಯರಲ್ಲಿ ಒಂದು ವಿಶೇಷ